ಧಿಕ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಗೆ ನರಸಿಂಹ ಟಿ.ಎ. ನಾರಾಯಣಗೌಡರಿಗೆ ನಾಡು ಪರವಾಗಿ ಬೇಕು, ಬೇಕೇ ಬೇಕು. ನಾರಾಯಣಗೌಡರು ಗೊಡುತ್ತಿದ್ದಾರೆ, ಏನೇ ಬರಲಿ ನಿಲ್ಲಲಿ ನಿಲ್ಲಲಿ, ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಮಲತಾಯಿ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಏರಿಕೆ ನಿಂತರೆ ಇಲ್ಲದಿದ್ದರೆ ಹಿಂದಿ ಏರಿಕೆ ನಿಂತರೆ ಬೇಕೇ ಬೇಕು. ಹಿಂದಿಯನ್ನು ರಾಷ್ಟ್ರ ಭಾಷೆ ಎಂದು ಹೇಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನೀವುಗಳು ಎರಡನೇ ದರ್ಜೆ ಪ್ರಜೆಗಳು, ನಾವು ನೋಡಿ ಮೊದಲನೇ ದರ್ಜೆ ಪ್ರಜೆಗಳು ಅನ್ನೋದನ್ನ ಸಾರ್ತಾ ಇರುವಂತಹ ದಿವಸ ಇದು. ಪ್ರತಿ ವರ್ಷನೂ ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಳೆದ 25 ವರ್ಷದಿಂದನೂ ಕೂಡ ಸೆಪ್ಟೆಂಬರ್ 14 ಏನು ಹಿಂದಿ ಸಪ್ತಾಹ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ, ಅದನ್ನು ವಿರೋಧಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ ನಮ್ಮ ಭಾರತ ಅನ್ನೋದು ಭಾಷಾ ಆಧಾರದ ಮೇಲೆ ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕೂಡ ಇರೋದ್ರಿಂದ 22 ಭಾಷೆಯೂ ಕೂಡ ರಾಷ್ಟ್ರೀಯ ಭಾಷೆ ಅಂತ ಪರಿಗಣನೆಗೆ ತಗೋಬೇಕು ಅಂತ ನಮ್ಮ ವಿಚಾರವಾಗಿದೆ. ಯಾಕಂದ್ರೆ ನಾವು ಶಾಲೆಯಲ್ಲಿ ಓದುವಂಥ ಪ್ರಾರಂಭದ ದಿನದಿಂದಲೂ ಕೂಡ ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನುವಂಥ ಹಸಿ ಸುಳ್ಳನ್ನ ನಮಗೆ ನಂಬಿಸ್ತಾ ಬಂದಿದ್ದಾರೆ. ಯಾಕಂದ್ರೆ ಸಂವಿಧಾನದ ಯಾವುದೇ ನಿಯಮದಲ್ಲೂ ಕೂಡ ಯಾವುದೇ ಕಾಲಂನಲ್ಲೂ ಕೂಡ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಇಲ್ಲ. ಹಾಗಾಗಿ ಹಿಂದಿ ರಾಷ್ಟ್ರೀಯ ಭಾಷೆಯನ್ನ ಹಸಿ ಸುಳ್ಳನ್ನ ನಮಗೆ ಎಲ್ಲರೂ ಕೂಡ ತಲೆಗೆ ತುಂಬ್ತಾ ಬಂದಿದ್ದಾರೆ. ಇದನ್ನ ವಿರೋಧಿಸಿ ನಮ್ಮ 22 ಭಾಷೆನೂ ಕೂಡ ರಾಷ್ಟ್ರೀಯ ಭಾಷೆ. ಯಾಕಂದ್ರೆ ಬರೀ 650 ವರ್ಷ ಇತಿಹಾಸ ಇರುವಂತಹ ಹಿಂದಿಯನ್ನ ನಾವು ರಾಷ್ಟ್ರೀಯ ಭಾಷೆ ಅಂತ ಒಪ್ಕೊಳ್ಬೇಕು ಅನ್ನೋದಾದ್ರೆ 2300 ವರ್ಷ ಇತಿಹಾಸ ಇರುವಂತಹ ನಮ್ಮ ಕನ್ನಡ ಭಾಷೆ ಆಗಿರ್ಬೋದು, ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕೇರಳ ಭಾಷೆ ಆಗಿರ್ಬೋದು, ಎಲ್ಲ ಭಾಷೆಗೂ ಕೂಡ ಏನು ನಾವು ದ್ರಾವಿಡ ಭಾಷೆ ಅಂತ ನಾವು ಕರಿತೀವಿ, ಎಲ್ಲದೂ ಕೂಡ ಅತಿ ಹೆಚ್ಚು ವರ್ಷದಿಂದ ಬಳಕೆ ಬರುವಂಥ ಭಾಷೆನ ನಾವು ಗಣನೆಗೆ ತಗೊಳ್ಳೋದಾದ್ರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉತ್ತರ ಭಾರತೀಯರು ಅತಿ ಹೆಚ್ಚು ಹಿಂದಿಯನ್ನ ಮಾತಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇದನ್ನ ರಾಷ್ಟ್ರ ಭಾಷೆ ಅಂತ ಭಾರತದ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತೆ ಇದ್ರ ಜೊತೆಗೆ ಇವರು ಹಿಂದಿ ಭಾಷೆಯ ವಿರೋಧಿಗಳು ನಾವಲ್ಲ, ಹಿಂದಿ ಹೇರಿಕೆಯ ವಿರೋಧಿಗಳು ನಾವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಇರುವಂತಹ ಏನು ಕೇಂದ್ರ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕೂಡ ಹಿಂದಿ ಸಪ್ತಾಹ ದಿನಾಚರಣೆಯ ಹೇರಿಕೆಯನ್ನ ಹೇರೋ ಮುಖಾಂತರವಾಗಿ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಮತ್ತೆ ಸುಳ್ಳನ್ನ ಹೇಳ್ಕೊಳ್ಳಿಕ್ಕೆ ಅವರು ಯಶಸ್ವಿ ಆಗಬೇಕು ಅನ್ನೋ ತೀರ್ಮಾನದಲ್ಲಿದ್ದಾರೆ. ಹಾಗಾಗಿ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ದ್ರಾವಿಡ ಭಾಷೆಗಳು ಯಾವುದಿದೆ ಅದೆಲ್ಲದೂ ಕೂಡ ರಾಷ್ಟ್ರೀಯ ಭಾಷೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಯಾವ ರೀತಿ ಕ್ರಮ? ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋ ಘೋಷವಾಕ್ಯ ಇಟ್ಕೊಂಡು ಸಂಘಟನೆ ಪ್ರಾರಂಭ ಮಾಡುವಂಥದ್ದು ಕೆಲಸ ಮಾಡ್ತಾ ಬಂದಿರೋದು. ಈಗ ಏನು ಅನ್ಯ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂತಂದ್ರೆ ಅದನ್ನ ಎಷ್ಟು ಮಟ್ಟಿಗೆ ಕನ್ನಡಿಗರಾದವ್ರು ನಾವು ಸಹಿಸಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ನೀವು ಇರ್ತೀರಿ, ನಿಮ್ಮ ಮನೆಯಲ್ಲಿ ನೀವು ಒಡೆಯರು, ಪಕ್ಕದ ಮನೆಯವರು ಬಂದ್ರು ನಿಮಗೆ ದೌರ್ಜನ್ಯ ಮಾಡಿದ್ರೆ ಸಹಿಸಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾಗಿ ಈ ದೌರ್ಜನ್ಯವನ್ನ ತಡೆಯೋ ನಿಟ್ಟಿನಲ್ಲಿ ಯಾವುದೇ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಗಟ್ಟಿಯಾದಂಥ ನಿರ್ಧಾರವನ್ನ ಮಾಡಲೇಬೇಕಾಗುತ್ತೆ. ಯಾರು ಅನ್ಯ ರಾಜ್ಯದವರು ಬರ್ತೀರಾ, ಈ ಭಾಷೆಗೆ, ಈ ನೆಲಕ್ಕೆ, ಇಲ್ಲಿ ಉದ್ಯಮಕ್ಕೆ, ಇಲ್ಲಿ ಜೀವನಕ್ಕೆ ಒಕ್ಕೊಂಡು ನೀವು ಜೀವನ ಮಾಡಬೇಕೇ ಹೊರತು ನಿಮ್ಮ ದಬ್ಬಾಳಿಕೆಯನ್ನ ಸಹಿಸ್ಕೊಂಡು ಕೂರೋ ಮಟ್ಟಕ್ಕೆ ಕನ್ನಡಿಗರು ಯಾರೂ ಕೂಡ ತಯಾರಾಗಿಲ್ಲ. ಹಾಗಾಗಿ ಅಂತ ಯಾರು ದಬ್ಬಾಳಿಕೆ ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೆ ಸರಿಯಾದಂಥ ತಕ್ಕ ಪಾಠವನ್ನು ಕಲಿಸೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಮ್ಮ ಕರ್ನಾಟಕದಲ್ಲಿ ಇಡೀ ರಾಜ್ಯದ ಜಿಲ್ಲೆಗಳಲ್ಲೂ ತಾಲೂಕಿನಲ್ಲೂ ಕೂಡ ಕಾರ್ಯಕರ್ತರಿದ್ದಾರೆ. ಅವ್ರಿಗೆ ತಕ್ಕ ಪಾಠವನ್ನು ಅವ್ರು ಕಲಿಸ್ತಾರೆ. ಸೆಪ್ಟೆಂಬರ್ 14 ಭಾರತದಾದ್ಯಂತ ಹಿಂದಿ ಸಪ್ತಾಹವನ್ನು ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರಗಳು ಮಾಡ್ಕೊಳ್ತಾ ಬಂದಿದ್ದಾವೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸುತ್ತೆ. ಯಾಕಂದರೆ ಭಾರತ ದೇಶದಲ್ಲಿ ಕೇವಲ ಹಿಂದಿ ಮಾತನಾಡುವಂಥ ರಾಜ್ಯಗಳಿಗೆ ಮಾತ್ರ ಅವರಿಗೆ ಪ್ರಾಧಾನ್ಯತೆ ಕೊಡುವಂಥ ನೀತಿ ಇದು.
ಯಾಕಂದರೆ ಹಿಂದಿಯೇತರ ರಾಜ್ಯಗಳಲ್ಲೂ ಸಹ ಬೇರೆ ಬೇರೆ ಭಾಷೆ ಮಾತನಾಡುವಂಥ ಅನೇಕ ರಾಜ್ಯದಲ್ಲಿ ಕನ್ನಡ ಮೊದಲುಗೊಂಡಂತೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಬೇರೆ ಬೇರೆ ಭಾಷೆ ಮಾತನಾಡತಕ್ಕಂಥ ಜನರಿದ್ದರೂ ಸಹ ಅವರ ತೆರಿಗೆ ಹಣದಿಂದ ಹಿಂದಿ ಭಾಷೆಯನ್ನು ಪೋಷಿಸುವಂಥ, ಹಿಂದಿ ಭಾಷೆಯನ್ನು ಮೆರೆಸುವಂಥ, ಹಿಂದಿ ಭಾಷೆಯನ್ನು ಮಾತನಾಡುವಂಥ ಜನರು ಈ ದೇಶದ ಪ್ರಥಮ ಪ್ರಜೆಗಳು. ಇನ್ನು ಉಳಿದವರೆಲ್ಲ ಎರಡನೇ ದರ್ಜೆ ಪ್ರಜೆಗಳು ಅನ್ನತಕ್ಕಂಥ ನೀತಿ ಇದೆಯಲ್ಲ, ಇದು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಧಿಕ್ಕರಿಸುವಂಥ ನೀತಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ. ನಾವು ಹೇಳೋದಿಷ್ಟೇ, ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಿಗೂ ಸರಿಯಾದ ಸ್ಥಾನಮಾನ ಕೊಡದೇ ಹೋದರೆ ಭವಿಷ್ಯದ ಭಾರತ ಒಟ್ಟಾಗಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಭಾರತ ದೇಶವನ್ನು ಕಟ್ಟಿರೋದು. ಈಗ ಕನ್ನಡವನ್ನು ಬಿಟ್ಟು, ತಮಿಳನ್ನು ಬಿಟ್ಟು, ತೆಲುಗನ್ನು ಬಿಟ್ಟು, ಮರಾಠಿಯನ್ನು ಬಿಟ್ಟು, ಮಲಯಾಳಮನ್ನು ಬಿಟ್ಟು, ಬಾಂಗ್ಲಾದೇಶದ ಬೆಂಗಾಳಿ ಭಾಷೆಯನ್ನು ಬಿಟ್ಟು ನೀವು ಭಾರತವನ್ನು ಕಟ್ತೀರಾ ಅಂದರೆ ಅದು ಭಾರತ ಆಗೋದಿಲ್ಲ, ಹಿಂದಿ ಭಾರತ ಆಗುತ್ತೆ. ಹಾಗಾಗಿ ಎಲ್ಲ ರಾಜ್ಯಗಳು ಒಗ್ಗಟ್ಟಾಗಿ ಭಾರತದ ಒಕ್ಕೂಟದಲ್ಲಿ ಇರಬೇಕು ಅನ್ನೋದಾದರೆ ನೀವು ಹಿಂದಿ ಏರಿಕೆಯನ್ನು ಪ್ರಾದೇಶಿಕ ಭಾಷೆಗಳ ಮೇಲೆ ಹೇರಬಾರ್ದು. ಮತ್ತು ಪ್ರಾದೇಶಿಕ ಭಾಷೆಗಳ ಮಾತನಾಡುವಂಥ ರಾಜ್ಯಗಳ ತೆರಿಗೆ, ಲಕ್ಷಾಂತರ ಕೋಟಿ ತೆರಿಗೆ ಹಣದಿಂದ ನೀವು ಕೇಂದ್ರ ಸರ್ಕಾರ ನಡೆಸ್ತಾ ಇರೋದು. ಈ ನೀತಿಯನ್ನು ಕರಾವಳಿ ವಿರೋಧಿಸುತ್ತೆ. ಭವಿಷ್ಯದ ದಿನಗಳಲ್ಲಿ ಈ ಭಾರತದ ಭಾಷಾ ನೀತಿ ಬದಲಾಗಬೇಕು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಸ್ಥಾನಮಾನ ಕೊಡಬೇಕು, ತಮಿಳುನಾಡಲ್ಲಿ ತಮಿಳು ಕೊಡಬೇಕು, ಆಯಾ ರಾಜ್ಯದಲ್ಲಿ ಆಯಾ ಭಾಷೆಗೆ ಗೌರವ ಕೊಡುವಂಥ ಕೆಲಸವನ್ನು ದೇಶದ ಪ್ರಧಾನಿಗಳು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಖಂಡಿತ. ಯಾಕಂದರೆ ಇವತ್ತು ಕನ್ನಡಿಗರು ಅಂದರೆ ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂಥ ಜನ, ನೀರು ಕೇಳಿದ್ರೆ ಪಾನಕ ಕೊಡುವಂಥ ಜನ. ನಾವು ಯಾರು ಈ ರಾಜ್ಯಕ್ಕೆ ವಲಸೆ ಬಂದಂಥವ್ರು ಅವರವರ ಭಾಷೆಯಲ್ಲಿ ಮಾತನಾಡೋಕ್ಕೆ ನಾವು ಹೊರಡ್ತೀವಿ. ಅಂದರೆ ನಾವು ವಿಶಾಲ ಹೃದಯದವರು. ಇನ್ನು ಮೇಲೆ ನಾವು ಕನ್ನಡಿಗರು ಬದಲಾಗಬೇಕಾಗುತ್ತೆ. ಯಾರು ಈ ರಾಜ್ಯಕ್ಕೆ ವಲಸೆ ಬರ್ತಾರೋ ಉದ್ಯೋಗ ಮಾಡಲಿಕ್ಕೋ ಅಥವಾ ಕೆಲಸವನ್ನು ಮಾಡಲಿಕ್ಕೋ ಏನೋ ಮಾಡಲಿಕ್ಕೆ ಈ ರಾಜ್ಯಕ್ಕೆ ವಲಸೆ ಬಂದಂತಾರೆ, ನಾವು ಯಾರು ಬರಬೇಡಿ ಅಂತ ಹೇಳೋದಿಲ್ಲ. ಬಂದಂಥವ್ರಿಗೆ ಕನ್ನಡ ಕಲಿಸುವಂಥ ಕೆಲಸವನ್ನು, ಕನ್ನಡ ಮಾತನಾಡುವಂಥ ವಾತಾವರಣವನ್ನು ನಾವುಗಳೇ ನಿರ್ಮಾಣ ಮಾಡಬೇಕಾಗುತ್ತೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಆ ವಾತಾವರಣನ, ಕನ್ನಡದ ವಾತಾವರಣವನ್ನು ಕರಾವಳಿ ನಿರ್ಮಾಣ ಮಾಡ್ತಿದೆ. ಕನ್ನಡಿಗರು ಆ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡು ಜಾಗೃತರಾಗಿ ಪರಭಾಷಿಕರನ್ನು ಕನ್ನಡ ಕಲಿಬೇಕು ಅಂತಕ್ಕಂಥ ವಾತಾವರಣಕ್ಕೆ ನೀವು ಅವರನ್ನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಅದನ್ನು ಸಾರುತ್ತಿರುವಂತವ್ರು ಯಾರು? ಇಡೀ ಅಖಂಡ ಭಾರತವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರೋರು ಯಾರು? ಭಾರತದ ಆಡಳಿತಾತ್ಮಕವಾದಂಥ ಭದ್ರವ ಬುನಾದಿಯನ್ನ ಹಾಕೊಂಡಿರೋರು ಯಾರು? ಉತ್ತರ ಭಾರತದ ಹಿಂದಿ ಮಾತಾಡುವಂಥ ಪ್ರಭುಗಳು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಒಬ್ರು ದೇವೇಗೌಡರು ಈ ದೇಶದ ಪ್ರಧಾನಿ ಆದ್ರೆ ಅವರು ರಾಷ್ಟ್ರ ನಾಯಕ ಆಗಲ್ಲ. ಯಾಕೆಂದ್ರೆ ಅವರು ದಕ್ಷಿಣ ಭಾರತದವರು, ಕರ್ನಾಟಕದವರು. ಒಬ್ರು ನಿಜಲಿಂಗಪ್ಪ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ಅವರು ರಾಷ್ಟ್ರ ನಾಯಕರಾಗಲ್ಲ, ಅವರು ಕರ್ನಾಟಕದವರು, ದಕ್ಷಿಣ ಭಾರತದವರು. ಅದೇ ಯಾರೋ ಒಬ್ಬ ತಮಿಳುನಾಡಿನ, ಆಂಧ್ರದ, ಕೇರಳದ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡ್ರೆ ಅವರು ರಾಷ್ಟ್ರೀಯ ನಾಯಕರಾಗಲ್ಲ. ಆದರೆ 950 ಕೋಟಿ ಹಗರಣ ಮಾಡಿದಂಥ ಬಿಹಾರದ ಲಲ್ಲೂ ಪ್ರಸಾದ್ ಯಾದವ್ ರಾಷ್ಟ್ರ ನಾಯಕ ಅಂತ ಹೇಳಿ ಕರೆಸ್ಕೋತಾರೆ. ಇದು ಉತ್ತರ ಭಾರತದ ನಿರಂತರವಾದ ಹಿಂದಿ ಭಾಷಿಕರು ನಡೆಸುವ ದೌರ್ಜನ್ಯ, ದಬ್ಬಾಳಿಕೆ, ತಾರತಮ್ಯವನ್ನು ನಾವು ನೋಡಿಕೊಂಡೇ ಬಂದಿದ್ದೀವಿ. ಇದನ್ನು ಎಲ್ಲಿವರೆಗೂ ಸಹಿಸ್ಕೋಬೇಕು? ನಾವು ಯಾಕೆ ಸಹಿಸ್ಕೋಬೇಕು? ಯಾತಕ್ಕಾಗಿ ಸಹಿಸ್ಕೋಬೇಕು? ಒಂದು ಭಾರತ ಅಖಂಡವಾಗಿ ಇವತ್ತಿಗೂ ಇದೆ ಅನ್ನೋದಾದ್ರೆ ಎಲ್ಲ ಭಾಷೆಗಳನ್ನ, ಎಲ್ಲ ಸಂಸ್ಕೃತಿಗಳನ್ನ, ಎಲ್ಲ ಧಾರ್ಮಿಕ ಚಿಂತನೆಗಳನ್ನ, ಎಲ್ಲ ಸಾಮಾಜಿಕ ಚಿಂತನೆಗಳನ್ನ, ಎಲ್ಲ ಸಾಂಸ್ಕೃತಿಕ ಚಿಂತನೆಗಳನ್ನ ಒಪ್ಕೊಂಡಿದ್ದಕ್ಕೆ ಮಾತ್ರ ಅಖಂಡವಾದ ಭಾರತವಾಗಿ ಉಳಿದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.